ಶಿವರಾಜ್ ಕುಮಾರ್ ಅಷ್ಟೇ, ಓಕೆ. ಹಾಂ, ಜೂನಿಯರ್ ಅಂತಾರೆ. ಜೂನಿಯರ್ ವಜ್ರಮುನಿ ಅಂತಾನೆ. ಇಯರಲ್ಲಿ 6 ತಿಂಗಳು ಅಷ್ಟೇ ನಮ್ದು ಬಿಸ್ನೆಸ್. 6 ತಿಂಗಳು ಏನು ನಡೆಯಲ್ಲ. ಸಮ್ಮರ್ 3 ಮಂತ್ಸ್ ಹೋಗುತ್ತೆ. ಅವರು ಶ್ರೀನಾಥ್ ಅವರು ಭಾಳ ಕ್ಲೋಸು, ಜೊತೆಲಿ ಓದಂಥವ್ರು. ಎಸ್ ಸರ್, ಎಸ್ ಸರ್. ಹಾಂ, ಸ್ಟಡಿ ಮಾಡಿದಂಥವ್ರು ಅವ್ರು. ಮತ್ತೆ ಈ ಡ್ರಾಮಾ ಪ್ರಾಕ್ಟೀಸ್ಗೆಲ್ಲ ಓದಂಥವ್ರು ಜೊತೆಲೆ. ಅವರು ಹೇಳಿದ್ದು ಸತ್ಯ. ನಮಗೂ ಅವಾಗ ಒಂಥರ ಅನಿಸ್ತು, ಕಣ್ಣಲ್ಲಿ ನೀರು ಬಂತು. ಆಗಲೇ ಇದು 10 years ಬ್ಯಾಕ್ ಆಗಬೇಕಿತ್ತು, ಏನಾಗ ಎಲ್ಲ ಕಾಲ ಕೂಡ ಬರ್ಬೇಕಲ್ಲ, ಹಂಗಾಗಿ ಮುಂದಕ್ಕೆ ಬಂತು. ಆಮೇಲೆ ಅವ್ರ ತಂದೆಯವರು ಎಂ ಕೃಷ್ಣಪ್ಪ ಅವ್ರದ್ದು ಭಾಳ ಸಹಕಾರ. ಅವಾಗಿನ ಬಾಂಡೆ ಬೇರೆ, ಈಗಿನ ಬಾಂಡೆ ಬೇರೆ. ನಮ್ದು ಓನ್ ಪ್ರೊಡಕ್ಷನ್ ಇದ್ದಾಗ ತಾಯಿಗಿಂತ ದೇವರಿಲ್ಲ, ಗಂಡ ಬೇರುಂಡ, ಹಸಿದೆ ಬೋಲಿ, ಬ್ರಹ್ಮಾಸ್ತ್ರ ಇದಕ್ಕೆಲ್ಲ ಹೋಗಿದ್ವಿ. ಬೇರೆ ಸಿನಿಮಾ ಅವ್ರದ್ದು ಒಡ ಹುಟ್ಟಿದ್ದು ಪಿಕ್ಚರ್ ಇದು ನಡೀತಾ ಇತ್ತು ಪಿಕ್ಚರ್. ಅಂಬರೀಷು ಇವರೆಲ್ಲ ಅವಾಗ ಎಲ್ಲರದ್ದು ಕರ್ಕೊಂಡು ಹೋದ್ರು. ಅವಾಗ ನಮಗೂ ಅವಾಗ ಸ್ಕೂಲ್ ಹಾಲಿಡೇಸ್ ಇರ್ಬೇಕು, ಅವಾಗ ನಮ್ಮನ್ನು ಕರ್ಕೊಂಡು ಹೋದ್ರು. ಯಾರನ್ನ ಕಾಲ್ ಸೀಟ್ಗೆ ರಾಜ್ಕುಮಾರ್ದು ಹೋದ್ರೆ ಯಾರ್ಯಾರಪ್ಪ ಆಕ್ಟ್ರು ಅಂದ್ರೆ ಅವರೆಲ್ಲರೂ ಹೇಳ್ತಿದ್ರು ಡೀಟೇಲ್ಸ್ ಹೇಳ್ಬಿಟ್ಟು ಏನು ಮಾಡ್ತಿದ್ರು, ಫಸ್ಟು ಹೋಗಿ ವಜ್ರಮುನಿ ಅವ್ರದ್ದು ಕಾಲ್ ಸೀಟ್ ತಗೊಂಬ. ಓಕೆ. ಹಾಂ, ವಜ್ರಮುನಿ ಅವ್ರದ್ದು ಹೋಗಿ ಕಾಲ್ ಸೀಟ್ ತಗೊಂಬ, ಆಮೇಲೆ ನಾನು ಡೇಟ್ ಕೊಡ್ತೀನಿ. ಒಂತಲ್ಲಿ ಕಿಡ್ನಾಪ್ ಆಗ್ತಾರೆ ಅಂದಾಗ ನಮ್ಮ ತಂದೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಇಲ್ಲಿಗೆ ಬಂದು ಒಂದು ದಿವಸ ಎಲ್ಲ ಫುಲ್ಲು ಒಂದು 5 to 6 hours ಇದ್ದು ಇಲ್ಲೇ ಊಟ ತಿಂಡಿ ಮುಗಿಸ್ಕೊಂಡು ಹೋದ್ರು. ಸಿನಿಮಾ ಇಂಡಸ್ಟ್ರಿಯ ಒಂದು ಭಾಗವಾಗಿ ತುಂಬ ವರ್ಷ ಕೆಲಸ ಮಾಡೋದಂಥ ಒಬ್ಬ ಹಿರಿಯ ನಟರ ಫ್ಯಾಮ್ಲಿ ಇಂಡಸ್ಟ್ರಿ ಜೊತೆ ಕನೆಕ್ಷನ್ ಇಲ್ಲ ಅನ್ನೋದು ಒಂದು ಬೇಜಾರು. ಎರಡನೇದು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರಿ. ಸರಿ, ಬದುಕು ಕಟ್ಕೊಳ್ಳೋಕ್ಕೆ ಅಂದರೆ ನಿಮ್ಮನ್ನು ನೀವು ಎಂಗೇಜ್ ಮಾಡ್ಕೊಳ್ಳೋದಕ್ಕೆ ಇದು ಹೆಂಗೆ ಸರಿ, ಇದು ಹೆಂಗೆ ವರ್ಕ್ ಆಗ್ತಿದೆಯಾ ಅಂದರೆ ಜನರಲ್ ನಾನು ಅಂದರೆ? ಹೌದೌದು, ಇದು ನನಗೆ ಯಾಕೆಂದರೆ ಇದು ನಾನು ಅದು ಹೇಳಿದ್ನಲ್ಲ, ನಮ್ಮ ತಾತ ಅವ್ರ ಜೊತೆಲಿ ನಾನು ಬರ್ತಾ ಇದ್ದಂಥ ಜಾಗ ಇದು. ಅವ್ರದ್ದು ಇದೆಲ್ಲ ಪಿತ್ರಾಜಿತ ಆಸ್ತಿ. ಓಕೆ. ಅವಾಗಿಂದ ಅವರು 1970 ನರ್ಸರಿ ಮಾಡಿದರು. 1970 ನರ್ಸರಿ ಮಾಡಿದರು. ಆಮೇಲೆ ಅವ್ರ ಕಾಲವಾದಂತಾಗ ನಮ್ಮ ತಂದೆಯವರು ಇನ್ಚಾರ್ಜ್ ತೊಗೊಂಡ್ರು. ಆಮೇಲೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ನಮ್ಮ ಚಿಕ್ಕಪ್ಪವ್ರು ತಗೊಂಡ್ರು. ಆಮೇಲೆ ನಮ್ಮ ಚಿಕ್ಕಪ್ಪವ್ರು ಏನು ಮಾಡಿದ್ರು, ಅವರು ಸ್ವಲ್ಪ ಬೇರೆ ಈ ಪಂಚಾಯತಿ ಚೇರ್ಮನ್ ಇತ್ತು ಚಂದ್ರಶೇಖರ್ ಅಂತ. 90s 2007 BBMP ಹ್ಯಾಂಡ್ ಓವರ್ ಮಾಡೋರ್ಗೂ ಇದ್ದರು. ಓಕೆ. ನಮ್ಮ ತಂದೆ ಡೆತ್ ಆಗೋ 2006 ಡೆತ್ ಆಗಿ ಅವ್ರು ಪಂಚಾಯತಿಲಿ ಬ್ಯುಸಿ ಆದಾಗ ನಾನು ಇನ್ಚಾರ್ಜ್ ತೊಗೊಂಡೆ. ತೊಗೊಂಡ್ಮೇಲೆ ನಾನು ಇಲ್ಲಿವರೆಗೂ ನಡ್ಸ್ಕೊಂಬರ್ತಾಯಿದ್ದೀನಿ. ನಾನು ಆರಾಮಾಗಿದ್ದೀನಿ, ತೊಂದರೆ ಇಲ್ಲ. ಅಂದರೆ ಹಸಿರು ಜೊತೆ ಮನಸ್ಸು ಸ್ವಚ್ಛ ಮಿಕ್ಸ್ ಆಗಿದೆ. ಹೌದು. ಅದು ಏನಂತಾರೆ, ಅದನ್ನು ಇಷ್ಟಪಟ್ಟು ಖುಷಿಪಟ್ಟು ಯಾರೇ ಮಾಡಿದ್ರು ಆಗುತ್ತೆ. ಓಕೆ ಓಕೆ ಓಕೆ. ಪೇಷನ್ಸ್ ಇರಬೇಕು, ವಿಟಮಿನ್ ಎಮ್ಮು ಇರಬೇಕು. ಯಾಕೆಂದರೆ ನಾವು ಇಟ್ಟಿದ್ದೆಲ್ಲ ಜಲ್ದಿ ಹೋಗೋದಿಲ್ಲ. ನಿಜ ಸರ್, ನಿಜ. ನಾವೆಲ್ಲ ಸ್ಟಾಕ್ ಮಾಡಬೇಕು. ಎಲ್ಲವೂ ರಾತ್ರಿ ಸೇಲ್ ಆಗ್ಬಿಟ್ರೆ ಸ್ಟಾರ್ ಆಗ್ಬಿಡ್ತಾರೆ ಎಲ್ಲರೂ, ಅಲ್ಲ ಸರ್? ಹೌದು. ನಮ್ಮ ನಡೆಯೋದೇ ಪರ್ ಇಯರಲ್ಲಿ 6 ತಿಂಗಳು ಅಷ್ಟೇ ನಮ್ಮ ಬಿಸ್ನೆಸ್. 6 ತಿಂಗಳು ಏನು ನಡೆಯಲ್ಲ. ಸಮ್ಮರ್ 3 months ಹೋಗುತ್ತೆ. ಇದು ಬಂದು ಇದರಲ್ಲಿ ಈ ಶೂನ್ಯ ಮಾಸಲ್ಲಿ 3 ತಿಂಗಳು ಹೋಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನಿಲ್ಲ. ನಮ್ಗೆ ಏನಿದ್ರು ಜೂನ್ ಸ್ಟಾರ್ಟ್ ಆದರೆ 6 months ಇರುತ್ತೆ. ಜನವರಿ ರಿಪಬ್ಲಿಕ್ ಡೇವರೆಗೂ ನಮ್ಮದು ಚೆನ್ನಾಗಿ ನಡೆಯುತ್ತೆ. ಓಕೆ. ನೀವು ವಿತ್ ಡ್ಯೂರೇಷನ್ ನೀವು ಮೆನ್ಷನ್ ಮಾಡ್ತೀರಂದರೆ ಅಷ್ಟು ಕ್ಲಾರಿಟಿ ಇದೆ ಅಂತ ನಿಮಗೆ. ಹೌದು. ನೈಸ್ ಸರ್. ನಾಗರಭಾವಿ ಸರ್ಕಲ್ ಹತ್ರ ಸರ್ ಅಪ್ಪಾಜಿದು ಒಂದು ಸರ್ ಮೂರ್ತಿ. ಅವತ್ತಿನ ಫಂಕ್ಷನಿಗೆ ಹೋಗಿದ್ದೆ ನಾನು. ಕಂಪ್ಲೀಟು ಯೂನಿವರ್ಸಿಟಿ ರೋಡೆಲ್ಲ ಬ್ಲಾಕ್ ಆಗಿತ್ತು. ನಾನು ಮಾಧ್ಯಮದ ಕಡೆಯಿಂದ ಹೋಗಿದ್ದೆ. ನನಗಲ್ಲಿ ವೇದಿಕೆ ಮೇಲೆ ಕೂತಂಥ ಎಲ್ಲರೂ ಮಾತಲ್ಲೂ ಸರ್ ಅಪ್ಪಾಜಿ ಮೇಲಿದ್ದಂತಹ ಪ್ರೀತಿ ಗೌರವ ಜೊತೆಗೆ ಒಂದು ಎಮೋಷ್ನಲ್ ಬಾಂಡಿಂಗ್ ಸರ್. ಸ್ಪೆಷಲಿ ಪ್ರಣಯರಾಜ ಶ್ರೀನಾಥ್ ಅವರು ಮೈಕ್ ಇಟ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ ಅವ್ರಿಗೆ. ನನ್ನ ಪಕ್ಕದಲ್ಲೇ ಇದ್ದಾನೆ, ವಜ್ರು ಅಂತ ಇದ್ರು. ಇದು ನಾನು ನೇರವಾಗಿ ಕಂಡಂತಹ. ಈ ಥರದ ಒಂದಷ್ಟು ಕನೆಕ್ಟಿವಿಟಿಗಳು ಹೆಂಗೆ ಸರ್, ಅಂದರೆ ನಿಮ್ಗೆ ಹೆಂಗೆ ರೀಕಾಲ್ ಮಾಡ್ತಾರೆ, ಎಷ್ಟು ಎಮೋಷ್ನಲ್ ಆಗುತ್ತೆ? ಅಯ್ಯೋ, ಭಾಳ ಇದಾಗುತ್ತೆ. ಯಾಕೆಂದರೆ ಅವರು ಶ್ರೀನಾಥ್ ಅವರು ಭಾಳ ಕ್ಲೋಸು, ಜೊತೆಲಿ ಓದಂಥವ್ರು. ಎಸ್ ಸರ್, ಎಸ್ ಸರ್. ಸ್ಟಡಿ ಮಾಡಿದಂಥವ್ರು ಅವ್ರು. ಮತ್ತೆ ಈ ಡ್ರಾಮಾ ಪ್ರಾಕ್ಟೀಸ್ಗೆಲ್ಲ ಓದಂಥವ್ರು ಜೊತೆಲೆ. ಅವರು ಹೇಳಿದ್ದು ಸತ್ಯ. ನಮಗೂ ಅವಾಗ ಒಂಥರ ಅನಿಸ್ತು, ಕಣ್ಣಲ್ಲಿ ನೀರು ಬಂತು. ಪಕ್ಕದಲ್ಲೇ ಇದ್ದಾನೆ ವಜ್ರು ಅಂತ ಏನೋ ಫುಲ್ಲು ಮಾತಾಡ್ತಾ ಇದ್ರು. ಹೌದೌದು. ಅದು ಭಾಳ ಅಲ್ಲಿ ನಮ್ಮ
ನಾಗರಭಾವಿ ಗ್ರಾಮದವರೆಲ್ಲ ಸೇರಿ ಸ್ಟ್ಯಾಚ್ಯೂ ರೆಡಿ ಮಾಡಿದ್ರು. ಅದರಲ್ಲಿ ಪ್ರಾಮುಖ್ಯತೆ ವಹಿಸಿದಂಥವ್ರು ಪ್ರಿಯಾ ಕೃಷ್ಣ, ಎಸ್ ಸರ್, ಗೋವಿಂದರಾಜ್ ಎಮ್ ಎಲ್ ಎ ಪ್ರಿಯಾ ಕೃಷ್ಣ ಅವ್ರು ಪಾಪ ಭಾಳ ಇದು ಆಗಲೇ ಇದು 10 years ಬ್ಯಾಕ್ ಆಗಬೇಕಿತ್ತು, ಎಲ್ಲರೂ ಕಾಲ ಕೂಡ ಬರ್ಬೇಕಲ್ಲ ಬರ್ಬೇಕಲ್ಲ, ಹಂಗಾಗಿ ಮುಂದಕ್ಕೆ ಬಂತು. ಆಮೇಲೆ ಅವ್ರ ತಂದೆಯವರು ಎಂ ಕೃಷ್ಣಪ್ಪ ಅವ್ರದ್ದು ಭಾಳ ಸಹಕಾರ ಇದೆ. ಆಮೇಲೆ ನಮ್ಮಲ್ಲಿ ಸುಮಾರು ರಿಲೇಷನ್ಸ್ ಇದ್ದಾರೆ, ಸಂಘದವ್ರು ಇದ್ದಾರೆ, ಎಲ್ಲ ಸೇರಿ ಭಾಳ ಕಷ್ಟಪಟ್ಟು ಮಾಡಿದ್ರು, ಭಾಳ ನೀಟಾಗೂ ಮಾಡಿದ್ರು. ಅಲ್ಲಿ ತಡ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಆಮೇಲೆ ಅಲ್ಲಿ ಬಂದಂಥ ಸುಮಾರು ಜನ ಹಿರಿಯರು ಒಂದಷ್ಟು ಫೋಟೋ ತೋರಿಸೋರು ಸರ್ ನನಗೆ. ವಜ್ರಮುನಿ ಸರ್ದು, ಶ್ರೀನಾಥ್ ಅಂಕಲ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಅಪ್ಪಾಜಿದು. ಸರ್ ಒಂದೊಂದು ಫೋಟೋನು ಒಂದೊಂದು ಕತೆ ಹೇಳುವಂಥ ಫೋಟೋಗಳು ಸರ್. ನಿಜ ನಿಜ. ನೀವು ಅದನ್ನು ಹೇಗೆ ರೀಕಾಲ್ ಮಾಡ್ತೀರಿ ಎಲ್ಲವನ್ನು? ಸರ್ ಅದನ್ನು ನಾವು ನಿಜವಲ್ಲೂ ನಾವು ಯಾಕೆಂದರೆ ಒಂದೊಂದ್ಸಲ ನಮ್ಮಲ್ಲಿ ಆಲ್ಬಮ್ಸ್ ಇದೆ, ಎಲ್ಲ CD ಮಾಡಿದ್ವಿ, ನೋಡ್ತಾ ಇರ್ತೀವಿ, ಯಾವಾಗ ನಾವು ನೋಡಬೇಕು ಅಂತ ನೋಡ್ತಾ ಇರ್ತೀವಿ. ಆಮೇಲೆ ಅವಾಗಿನ ಬಾಂಡೇ ಬೇರೆ, ಈಗಿನ ಬಾಂಡೇ ಬೇರೆ ಸರ್. ಅವಾಗಿಂದು ರಿಯಲ್ ಬಾಂಡ್ ಸರ್, ಈಗಿನ ಬರೀ ಪೇಪರ್ ಬಾಂಡ್ ಸರ್. ನಿಜ ಅಲ್ವಾ ಯಾವಾಗ ಅದು ಭಾಳ ಚೆನ್ನಾಗಿತ್ತು. ಇವರೆಲ್ಲ ಸೇರಿಬಿಟ್ರೆ ಶೂಟಿಂಗಲ್ಲಿ ನಾವು ಹೋಗ್ತಾ ಇದ್ವಿ, ಶೂಟಿಂಗ್ ನಡಿಬೇಕಾರೆ ಎಲ್ಲ ಸೇರಿಬಿಟ್ರೆ ಎಷ್ಟು ಚೆನ್ನಾಗಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಅಂಬರೀಷ್ ಆಗಲಿ, ವಿಷ್ಣುವರ್ಧನ್ ಅವರಾಗಲಿ, ಪ್ರಭಾಕರ್ ಆಗಲಿ, ಇವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಇವರೆಲ್ಲ ಎಷ್ಟು ಅವ್ರವ್ರ ಶೂಟಿಂಗಲ್ಲಿ ಮುಗಿಸ್ದಾಗ ಎಷ್ಟು ಜಾಲಿಯಾಗಿರೋರು ಗೊತ್ತಾ, ಎಷ್ಟು ಬಾಂಡಿಂಗ್ ಇರೋದು, ಒಂದೇ ಜೊತೆಲೇ ಊಟ ಮಾಡೋದು, ಜೊತೆಲೇ ಕುತ್ಕೊಂಡು ಕಾಫಿ ಕುಡಿಯೋದು, ಜೊತೆಲೇ ಮಾತಾಡೋದು. ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋದು ಯಾವ್ದಾರು ಒಂದಷ್ಟು ಇದಾವೆ ಸರ್? ಅಂದರೆ ನೀವು ಶೂಟಿಂಗ್ ಹೋದಾಗ ಕಲಾವಿದರ ಮಧ್ಯೆ, ಅಪ್ಪಾಜಿ ಮಧ್ಯೆ ಮಾತಾಡುವಂತಹ ಮಾತುಕತೆಗಳು, ಫನ್ನಿ ಮೂಮೆಂಟ್ಗಳು, ಎಕ್ಸ್ಟ್ರೀಮ್ ಲೆವೆಲ್ನ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೀವಿ ನಾವು. ನಮ್ದು ಓನ್ ಪ್ರೊಡಕ್ಷನ್ ಇದ್ದಾಗ ತಾಯಿಗಿಂತ ದೇವರಿಲ್ಲ, ಗಂಡ ಬೇರುಂಡ, ಹಸಿದೆ ಹೆಬ್ಬುಲಿ, ಬ್ರಹ್ಮಾಸ್ತ್ರ ಇದಕ್ಕೆಲ್ಲ ಹೋಗಿದ್ವಿ. ಬೇರೆ ಸಿನಿಮಾದಕ್ಕೆ ನಮ್ಮ ತಂದೆ ಚಿಕ್ಕಮ್ಮದಿರೆಲ್ಲ ಸ್ವಲ್ಪ ಅವಾಗಿನ ಏಜ್ ಅವರು, ಓಲ್ಡ್ ಏಜ್. ವಜ್ರಮುನಿ ನಮ್ಮ ರಾಜ್ಕುಮಾರ್ ಪರಿಚಯ ಮಾಡ್ಕೊಂಡು ಅಂದ್ರು. ಅವ್ರದ್ದು ಒಡ ಹುಟ್ಟಿದ್ದು ಪಿಕ್ಚರ್ ಇದು ನಡೀತಾ ಇತ್ತು ಪಿಕ್ಚರ್, ಅಂಬರೀಷ್ ಇವರೆಲ್ಲ ಅವಾಗೆಲ್ಲರದ್ದು ಕರ್ಕೊಂಡು ಹೋದ್ರು. ಅವಾಗ ನಮಗೂ ಅವಾಗ ಸ್ಕೂಲ್ ಹಾಲಿಡೇಸ್ ಇರ್ಬೇಕು, ಅವಾಗ ನಮ್ಮನ್ನು ಕರ್ಕೊಂಡೋದ್ರು. ಅವಾಗ ಎಲ್ಲರನ್ನೂ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು. ನಾನು ನೋಡ್ತಿದ್ದಂಗೆ ಕಡ್ಡಿ ಹಿಡಿತಿದ್ರು. ಶಿವರಾಜ್ ಕುಮಾರ್ ಅಷ್ಟೇ, ಜೂನಿಯರ್ ಅಂತಾರೆ, ಜೂನಿಯರ್ ವಜ್ರಮುನಿ ಅಂತಾನೆ. ಬಟ್ ಅಣ್ಣವ್ರ ಜೊತೆಗಿನ ಆ ಬಾಂಡಿಂಗ್ ಬಗ್ಗೆ ಸರ್ ಇಡೀ ಇಂಡಸ್ಟ್ರಿ ಮಾತಾಡುತ್ತೆ. ಅಂದರೆ ಒಂದು ಸಣ್ಣ ಸಿಹಿ ತಿನ್ನಿಸೋದಿಂದ ಹಿಡಿದು ಹಾರ ಹಾಕ್ಸೋದು ಹಿಡ್ಕೊಂಡು ಏನೋ ಮ್ಯಾಜಿಕಲ್ ಮೂಮೆಂಟ್ ಇತ್ತು ಗುರು ವಜ್ರಮುನಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅಂತ. ಇದನ್ನ ಸರ್ ಆಚೆ ಕಡೆ ನಾವು ನೋಡ್ತಿದ್ವಿ ಸರ್. ಇನ್ನೊಂದು ಏನು ಗೊತ್ತಾ, ಯಾರನ್ನ ಕಾಲ್ ಸೀಟ್ಗೆ ರಾಜ್ಕುಮಾರ್ದು ಹೋದ್ರೆ ಯಾರ್ಯಾರಪ್ಪ ಆ್ಯಕ್ಟ್ರು ಅಂದರೆ ಅವರೆಲ್ಲರೂ ಹೇಳ್ತಿದ್ರು ಡೀಟೇಲ್ಸ್ ಹೇಳ್ಬಿಟ್ಟು ಏನು ಮಾಡ್ತಿದ್ರು, ಫಸ್ಟು ಹೋಗಿ ವಜ್ರಮುನಿ ಅವ್ರದ್ದು ಕಾಲ್ ಸೀಟ್ ತಗೊಂಬ, ವಜ್ರಮುನಿ ಅವ್ರದ್ದು ಹೋಗಿ ಕಾಲ್ ಸೀಟ್ ತಗೊಂಬ, ಆಮೇಲೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದು ಅಲ್ವಾ ಸರ್? ಸಾರಾಂಶ ಇದೆ. ಅಂದರೆ ಚಿತ್ರಕ್ಕೆ ನಾಯಕ ನಟ ಎಷ್ಟು ಮುಖ್ಯನೋ ಅದರ ಜೊತೆಗಿರುವಂತಹ ಒಬ್ಬ ಖಳನಾಯಕ ಇರ್ಬೋದು, ಪೋಷಕ ನಟನಾಗಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಇಂಪಾರ್ಟೆಂಟ್ ಆಗಿದ್ರು ಅಂತ. ಸ್ಪೆಷಲಿ ಬಾಂಡಿಂಗ್ ಹೆಂಗಿತ್ತು ಸರ್ ಅಣ್ಣ ಅವ್ರದ್ದು? ಭಾಳ ಚೆನ್ನಾಗಿತ್ತು ನೋಡಿ. ಅವ್ರು ಇನ್ನೊಂದು ಮಂತಲ್ಲಿ ಕಿಡ್ನಾಪ್ ಆಗ್ತಾರೆ ಅಂದಾಗ ನಮ್ಮ ತಂದೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಇಲ್ಲಿಗೆ ಬಂದು ಒಂದು ದಿವಸ ಎಲ್ಲ ಫುಲ್ಲು ಒಂದು 5 to 6 hours ಇದ್ದು ಇಲ್ಲೇ ಊಟ ತಿಂಡಿ ಮುಗಿಸ್ಕೊಂಡು ಹೋದ್ರು ಅಣ್ಣವರು. ಅವರು ವರ್ಧಪ್ಪ ಅವರು, ಅವ್ರ ಬ್ರದರ್ ರಾಜ್ಕುಮಾರ್ ಅವ್ರ ಬ್ರದರ್ ವರ್ಧಪ್ಪ ಅವರು, ಇವರೆಲ್ಲ ಒಂದು 5 to 6 hours ಇದ್ರು ಇಲ್ಲಿ 2001 ಅಂದರೆ ಬಿಫೋರ್, ಅಂದರೆ ಆ ಟೈಮಲ್ಲಿ ಅವ್ರು ಕಿಡ್ನಾಪ್ ಆಗಕ್ಕೆ ಆಗಿಂತ ಮುಂಚೆ.